ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಕದಳಿಗೆ ಬಂದು ಪೂಜೆಗೆ ತೊಡಗಿದಾಗ ಅಲ್ಲಿ ಕೌಶಿಕ ಮಹಾರಾಜ ಮತ್ತು ಶಿವಕಾಮಿನಿಯರು ಅರಮನೆಯನ್ನು ತ್ಯಜಿಸಿ ಕೌಶಿಕ ಮಹಾರಾಜನು ಓಡೋಡಿ ಬಂದಿರ್ತಾನೆ. ಅಕ್ಕ ಮಹಾದೇವಿಯ ಬಳಿ ನಾನು ಕ್ಷಮೆಯನ್ನ ಯಾಚಿಸಬೇಕು ಎಂಬ ಒಂದು ಉದ್ದೇಶದಿಂದ. ಆ ಒಂದು ಸಂದರ್ಭದಲ್ಲಿ ಅಕ್ಕ ಮಹಾದೇವಿ, ಕೌಶಿಕ ಮಹಾರಾಜ ಮತ್ತು ಶಿವಕಾಮಿನಿಯ ಮಾತಿನ ಚರ್ಚೆಯನ್ನು ನಾವು ಕಳೆದ ಅಧ್ಯಾಯಗಳಲ್ಲಿ ತಿಳಿದುಕೊಂಡಿದ್ದೇವೆ. ಆ ಕ್ಷಣದಲ್ಲಿ ಶಿವಕಾಮಿನಿಯು ಹೇಗೆ ಕೌಶಿಕ ಮಹಾರಾಜನ ಪರಿಸ್ಥಿತಿ ಇತ್ತು, ಅಕ್ಕ ಮಹಾದೇವಿ ಅರಮನೆಯನ್ನು ತೊರೆದ ನಂತರ ಆತನಿಗೆ ಎಷ್ಟು ಪಶ್ಚಾತ್ತಾಪವಾಗಿತ್ತು, ಆತ ಎಷ್ಟು ಮರುಗುತ್ತಿದ್ದ, ಹಾಗೂ ಅಕ್ಕ ಮಹಾದೇವಿಯ ಬಳಿ ಬಂದು ಕ್ಷಮೆಯನ್ನ ಯಾಚಿಸಲು ಆತ ಹೇಗೆಲ್ಲ ಬೇಡುತ್ತಿದ್ದ, ಪರಿತಪಿಸುತ್ತಿದ್ದ ಎಂಬುದನ್ನು ನೆನಪಿಸಿಕೊಳ್ತಾಳೆ. ಆ ಒಂದು ನೆನಹು ಇದೀಗ ನಿಮ್ಮ ಮುಂದೆ. ನಾನು ಏತಕ್ಕಾಗಿ ಉಣ್ಣಬೇಕು ವಿಲಾಸಿನಿ, ಅಲ್ಲ ಶಿವಕಾಮಿನಿ, ನಾನಿನ್ನೂ ಬದುಕಿ ಏನು ಮಾಡಬೇಕಾಗಿದೆ? ಆ ನಿರಾಶೆಯ ನುಡಿಗಳನ್ನು ಕೇಳಿ ಶಿವಕಾಮಿನಿ ಗಳಗಳನೆ ಅತ್ತು ಬಿಡುತ್ತಿದ್ದಳು. ಸಮಾಧಾನ ತಂದುಕೊಂಡು, ಅವರಿನ್ನ ಮರೆತು ಬಿಡಿ ಪ್ರಭು, ಸುರಸುಂದರಾಂಗಿ ಯಶೋಮತಿಯರು ಇರುವರು, ಇನ್ನೂ ಅನೇಕ ಲಾವಣ್ಯವತಿಯರು ಕೂಡ ಇರುವರು, ಅವರನ್ನು ಕಂಡು ಸಮಾಧಾನ ತಂದುಕೊಳ್ಳಿ. ಅಯ್ಯೋ, ಅದಕ್ಕಾಗಿ ಅಲ್ಲ ಶಿವಕಾಮಿನಿ, ಹೆಣ್ಣಿನಾಸೆ ಹಿಂಗಿ ಹೋಗಿದೆ. ಆಕೆಯು ನನ್ನ ಕೈಗೆ ಸಿಗಲಿಲ್ಲ ಎಂಬುದಕ್ಕಾಗಿ ಚಿಂತಿಸುತ್ತಿಲ್ಲ, ನಾನು ಆಕೆಗೆ ಮಾಡಿದ ದ್ರೋಹಕ್ಕಾಗಿ ಪರಿತಪಿಸುತ್ತಿರುವೆ. ಶುಭ್ರ ನೀಲಾಗಸದಲ್ಲಿ ಹಾರುವ ಧವಳ ಅರೆಸಂಚೆಯನ್ನು ಕಂಡೆ. ಅದರ ಪಾಡಿಗೆ ಅದನ್ನು ಹಾರಿ ಹೋಗಲು ಬಿಡದೆ ಬಾಣವನ್ನು ಬಿಟ್ಟು ಗಾಯ ಮಾಡಿದೆ. ಅದು ಕೈಗೆ ಸಿಗಲಿಲ್ಲ, ಪಾರಾಗಿ ಹೋದುದು ನಿಜ. ಆದರೆ ಆ ಮುಗ್ಧ ಹಂಸ ಪಕ್ಷಿಗೆ ಎಂಥ ಪೆಟ್ಟು! ಅದು ನನ್ನಿಂದ. ನೆನಪಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಕಾಲಾನಂತರದಲ್ಲಿ ಅವನು ಮರೆತೇ ಮರೆಯುವನು, ಹೃದಯದ ಗಾಯವು ಮಾಯುವುದು ಎಂಬ ನಿರೀಕ್ಷೆ ಹುಸಿಯಾಗಿ ಆ ನೋವು ಮಾಯುವ ಬದಲು ಉಲ್ಬಣಗೊಂಡಿತು. ಮನಸ್ಸು ತಡೆಯದೆ ಶಿವಕಾಮಿನಿಯನ್ನ ಓಂಕಾರ ಶೆಟ್ಟಿಯ ಮನೆಗೆ ಹೋಗಿ ಮಹಾದೇವಿ ಹೋದ ತಾಣವನ್ನು ಅರಿತು ಬರಲು ಕಳುಹಿದ. ಶಿವಕಾಮಿನಿ ಓಂಕಾರ ಲಿಂಗಮ್ಮರನ್ನ ಕಂಡು ನಲುಗಿ ಹೋದಳು. ಓಂಕಾರನಲ್ಲಿ ಗುರುತಿಸಲಾರದಷ್ಟು ಮುಪ್ಪಿನ ಕಳೆಯಡರಿ ಸದಾಕಾಲ ನಿರಾಸಕ್ತನಾಗಿ ಕುಳಿತು ಬಿಡುತ್ತಿದ್ದ. ಲಿಂಗಮ್ಮನಂತೂ ಮನೋರೋಗದಿಂದ ಹಾಸಿಗೆ ಹಿಡಿದಿದ್ದಳು. ಆಕೆ ಸರ್ವಸ್ವವೂ ಸೂರೆ ಹೋದಷ್ಟು ಹತಾಶಳಾಗಿದ್ದಳು. ಕಾಂತಿಯಿಂದ ಪುಟಿಯುತ್ತಿದ್ದ ಅವಳ ಕಣ್ಣುಗಳು ಪಾತಾಳಕ್ಕಿಳಿದಿದ್ದವು. ಎಲುಬಿನ ಗೂಡಾಗಿದ್ದ ಆಕೆಯನ್ನ ಕಂಡು ಲಿಂಗಮ್ಮನೆಂದು ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಾಗಲಿಲ್ಲ. ಶಿವಕಾಮಿನಿಯನ್ನ ಕಾಣುತ್ತಲೇ, ಅರಮನೆಯ ರಕ್ಕಸರಿಗೆ ಇಲ್ಲೇನು ಕೆಲಸವವ್ವ, ತೊಲಗಾಚೆ ಎಂದು ಚೀರಿ ಹೇಳಿದಳು. ಶಿವಕಾಮಿನಿ ದುಃಖಿತಳಾಗಿ ಮೆಲ್ಲನೆ ಸಂತೈಸುತ್ತ, ಅಮ್ಮ, ನಿಮ್ಮಷ್ಟೇ ನಾವು ನೊಂದಿದ್ದೇವೆ. ಅವರು ಎತ್ತ ಹೋದರೂ ಎಲ್ಲಿ ಇರುವರು ಎಂಬುದನ್ನು ತಾವು ತಿಳಿದಿರುವಿರಾ? ಅರಿತಿದ್ದರೆ ತಿಳಿಸಿರಿ. ಮಹಾರಾಜರು ಎಂದು ಹೇಳಿ ಮುಗಿಸುವ ಮುನ್ನವೇ ಲಿಂಗಮ್ಮನು, ನಮ್ಗೊತ್ತಿಲ್ಲವ್ವ, ಗೊತ್ತಿದ್ರೂ ಹೇಳಲ್ಲವ್ವ, ನೀವು ಏನು ಬೇಕಾರ ಮಾಡ್ರಿ, ಬೇಕಾರೆ ನಮ್ಮಿಬ್ರೂ ಒಯ್ದು ಕಾರಾಗೃಹದಾಗೆ ಒಗೀರಿ, ಇಲ್ಲಿ ಬಿಡೋ ಪ್ರಾಣನ ಅಲ್ಲೇ ಬಿಡ್ತೀವಿ. ಲಿಂಗಮ್ಮನಿಗೆ ಹಿಂದಿನ ನೆನಪುಗಳು ಕಲಕಿದಂತೆ ಬಿಕ್ಕಿದಳು. ಅವ್ವ, ನಿಧಾನವಾಗಿ ಕೇಳ್ರಿ, ನಮ್ಮ ಅರಸರು. ಆ ರಕ್ಕಸನ ಸುದ್ದಿ ಎತ್ತಬೇಡವ್ವ, ನಡಿ ಆಚೆ, ಮನಸ್ಸಿಗೆ ಬಂದಂತೆ ಮಾಡ್ರಿ, ಎಲ್ಲಕ್ಕೂ ನಾವು ಸಿದ್ಧವಿದ್ದೇವೆ. ಬಾಯಿ ಕಟ್ಟಿದ ಶಿವಕಾಮಿನಿ ಹಿಂತಿರುಗಿ ಅರಸನಿಗೆ ಇದನ್ನು ವರದಿ ಮಾಡಿದಾಗಿನಿಂದ ಕೌಶಿಕ ಇನ್ನೂ ಹತಾಶನಾದ. ತನ್ನ ಕೃತಿಯಿಂದ ಆ ಎರಡು ಜೀವಿಗಳು ಹಣ್ಣಾಗುತ್ತಿರುವುದನ್ನು ತಿಳಿದು ವಿಚಿತ್ರ ವೇದನೆಗೆ ಈಡಾದ. ಮಾನಸಿಕ ಚಿತ್ರ ಹಿಂಸೆ ತಾಳಲಾರದೆ
ತಲೆಯಲ್ಲಿ ಆತ್ಮಹತ್ಯೆಯ ವಿಚಾರ ಹಲವಾರು ಸಲ ಸುಳಿಯಿತು. ಆದರೆ ಆಕೆಯಿಂದ ಕ್ಷಮೆ ಪಡೆಯದೆ ಸಾಯಬಾರದು ಎಂಬ ಆಸೆ ಅಂತರಂಗದಲ್ಲಿ ಮೊರೆಯುತ್ತಿತ್ತು. ಎತ್ತ ಹೋದಳೆಂದು ಹುಡುಕಲಿ ಎಂದು ವ್ಯಾಕುಲಿತನಾಗಿ ಒಂದು ದಿವಸ ಅರಮನೆಯ ಹೆಬ್ಬಾಗಿಲಿನಲ್ಲಿ ಅತ್ತಿಂದ ಇತ್ತ ಅಡ್ಡಾಡುತ್ತಿದ್ದ. ರಾಜಪಥದಲ್ಲಿ ಕಾವಿಧಾರಿ ಜಂಗಮನೊಬ್ಬ ಜೋಳಿಗೆ ಹಿಡಿದು ಸಾಗುತ್ತಿದ್ದ. ಅವನ ಬಲಗೈಯಲ್ಲಿ ಏಕನಾದವನ್ನ ಮೀಂಟುವಾಗ ಬಾಯಿಯು ವಚನವೊಂದನ್ನ ಹಾಡುತ್ತಿತ್ತು. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು, ಆಶೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಾ ನಿಮ್ಮ ಮರೆತು ಭವದುಃಖಕ್ಕೀಡಾದೆ. ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದವನ್ನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ, ನಿಮ್ಮ ಪಾದವನ್ನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ. ಇಂಪಾದ ಕಂಠವು ಕೌಶಿಕನ ಮನವನ್ನ ಸೆಳೆಯುವುದರೊಳಗೆ ಆ ವಚನ ಭಾವ ಅವನ ಅಂತರಂಗವನ್ನ ಕಡೆಯತೊಡಗಿತ್ತು. ಚನ್ನಮಲ್ಲಿಕಾರ್ಜುನ ಎಂಬ ಶಬ್ದವನ್ನ ಕೇಳುತ್ತಿದ್ದಂತೆಯೇ ಕಿವಿ ನಿಮಿರಿ ಹೃದಯ ಅರಳಿತು. ಆತುರಾತುರವಾಗಿ ಜಂಗಮನನ್ನ ಕರೆಸಿದ. ಅತ್ಯುತ್ಸಾಹವನ್ನ ಹತ್ತಿಕ್ಕಿಕೊಂಡು ಶಾಂತ ಸ್ವರದಲ್ಲಿ ಕೇಳಿದ, ಶರಣರೇ, ಎಷ್ಟೊಂದು ಮಧುರ ಕಂಠದಿಂದ ಹಾಡಿದಿರಿ, ಇದನ್ನ ರಚಿಸಿದವರು ಯಾರು? ತನ್ನ ಗಾನಕ್ಕೆ ಅವನು ಹರ್ಷಿತನಾಗಿದ್ದನ್ನ ಕಂಡು ಉಬ್ಬಿ ಹೋದ ಜಂಗಮನು ಉತ್ಸಾಹದಿಂದ ಮರುನುಡಿದ, ಮಹಾದೇವಿ ಅಕ್ಕನವರೆಂಬ ಶರಣರು ಇದನ್ನ ರಚಿಸಿದವರು. ಆ ತಾಯಿಯವರು ಮಹಾಜ್ಞಾನಿಗಳು, ತತ್ವಶಿಖಾಮಣಿಗಳು, ದಿವ್ಯ ಯೋಗಿಣಿಯರು, ನಮ್ಮ ಅನುಭವ ಮಂಟಪದ ಹೊಂಗಳಸು ಇರುವಂತೆ ಇರುವರು. ಅವರು ಇರುವುದೆಲ್ಲಿ? ಕೌಶಿಕ ಕೇಳಿದ. ಬಸವಣ್ಣನವರ ಕಲ್ಯಾಣದಲ್ಲಿ. ಆಗ ಕೌಶಿಕನು ಆನಂದೋತ್ಸಾಹದಿಂದ ಬಂಗಾರದ ನಾಣ್ಯಗಳನ್ನ ಕೈಗಿಡ ಹೋದ. ನಿರಾಕರಿಸಿದ ಜಂಗಮನು, ನಾನೊಲ್ಲೆ, ಧಾನ್ಯವನ್ನ ಉಳಿದು ಏನನ್ನು ಸ್ವೀಕರಿಸೆನು. ಕೌಶಿಕ ದ್ವಾರಪಾಲಕರಿಗೆ ಧಾನ್ಯವನ್ನ ನೀಡಲು ಆಜ್ಞಾಪಿಸಿ ಅರಮನೆಯೊಳಕ್ಕೆ ಬೀಸುಗಾಲನ್ನ ಹಾಕುತ್ತಾ ನಡೆದು ಶಿವಕಾಮಿನಿಯನ್ನ ಕರೆದ. ಶಿವೆ, ಶಿವೆ, ಮಹಾದೇವಿ ಸಿಕ್ಕಿದಳು, ಸಿಕ್ಕಿದಳು ಆಕೆ. ಉದ್ವಿಗ್ನನಾಗಿ ಹೇಳಿದ. ಎಲ್ಲಿ ಪ್ರಭು? ಅಪ್ರತಿಭಳಾಗಿ ಸುತ್ತಲೂ ನೋಡಿದಳು. ಆಕೆ ಸಿಕ್ಕಿಲ್ಲ, ಆದರೆ ಇರುವ ತಾಣದ ಸುಳಿವು ಸಿಕ್ಕಿದೆ. ಬಸವಣ್ಣನವರ ಕಲ್ಯಾಣದಲ್ಲಿ ಇರುವಳಂತೆ. ಅಂತೂ ಸುಖವಾಗಿದ್ದಾರಲ್ಲ, ಅಷ್ಟೇ ಸಾಕು. ನೆಮ್ಮದಿಯ ನಿಟ್ಟಿಸುರನ್ನ ಬಿಟ್ಟಳು. ದಿನವೂ ಬಿಸಿಯುಸಿರನ್ನ ಬಿಡುತ್ತಿದ್ದಂತಹ ಹೃದಯವು ಈ ವಾರ್ತೆಯನ್ನ ಕೇಳಿ ಎಷ್ಟೋ ತಣ್ಣಗಾಯಿತು. ಶಿವೆ, ನನ್ನನ್ನ ಅವಳು ಕ್ಷಮಿಸಬಹುದೇ? ನನಗೀಗ ಬೇಕು ಆಕೆಯ ಕ್ಷಮೆ, ಇಲ್ಲವೇ ಸಾವು. ಯಾವುದನ್ನು ಆರಿಸಿಕೊಳ್ಳಲಿ, ಬೇಗ ಹೇಳು. ಸತ್ತು ಏನನ್ನೂ ಸಾಧಿಸದೇ ಇರುವುದಕ್ಕಿಂತ ಕ್ಷಮೆ ಪಡೆದು ಹೊಸ ಹುಟ್ಟು ಹೊಂದುವುದೇ ಲೇಸು. ಅವರು ದಯಾಮಯಿ, ಖಂಡಿತ ಕ್ಷಮೆ ತೋರುವರು. ಇಲ್ಲವಾದರೆ ಅಂದು ಇಲ್ಲಿಂದ ನಿರ್ಗಮಿಸಿದ ದಿನ ನಾನು ಅರಮನೆ ತೊರೆಯಲು ಸಿದ್ಧಳಾದಾಗ ನೀನು ರಾಜರನ್ನ ತೊರೆಯದಿರು. ಮಗಳಂತೆ ಅವರ ಸೇವೆ ಮಾಡಿ ನೊಂದ ಹೃದಯವನ್ನ ಸಾಂತ್ವನಿಸು ಎಂದು ಉಪದೇಶಿಸುತ್ತಿದ್ದರೆ ನಿಮ್ಮ ಬಗ್ಗೆ ಅಪಾರ ಜಿಗುಪ್ಸೆ, ಸಿಟ್ಟು ಮೈಗೂಡಿದ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿದು ನಿಮ್ಮ ಉಪಚಾರಕ್ಕೆ ನಿಂತದ್ದು ಅವರ ದೈವಿ ಆಜ್ಞೆಗೆ ಮಣಿದೆ. ಶಿವಕಾಮಿನಿ, ನೀನು ಮಗಳಲ್ಲ, ತಾಯಿ. ನಿನ್ನ ಹೃತ್ಪೂರ್ವಕ ಉಪಚಾರದಿಂದ ನಾನು ಬದುಕಿದೆ. ಶೃಂಗಾರಿಕೆಯ ಅಲ್ಲಿ ಅರಮನೆಯಲ್ಲಿ ಕಾಲಿಟ್ಟರೂ ಬಂಗಾರದಂತಹ ಗುಣ ನಿನ್ನದು. ಆದರೆ ಪ್ರಭು, ಪಡಭೂಮಿಯಂತೆ ಯಾವುದೇ ಆದರ್ಶರಹಿತಳಾಗಿದ್ದ ನನ್ನಲ್ಲಿ ಉಪದೇಶದ ಬೀಜ ಬಿತ್ತಿ ಸದ್ಗುಣದ ಬೆಳೆ ತೆಗೆದವರು ಆ ಮಹಾತಾಯಿಯವರೇ. ಮಹಾದೇವಿಯು ನನ್ನನ್ನು ಕ್ಷಮಿಸುವಳು ಎಂದು ನನ್ನ ಅಂತರಂಗವು ಹೇಳುತ್ತಿದೆ. ಅದಕ್ಕಾಗಿ ಹೊರಡುವ ನಿರ್ಧಾರ ಮಾಡಿರುವೆ. ಕೌಶಿಕ ದೃಢಚಿತ್ತನಾಗಿ ಹೇಳಿದಾಗ ಶಿವಕಾಮಿನಿ ಬೆರಗಾದಳು.
ರಥದಲ್ಲಿ ಹೋಗಿ ಅವರನ್ನು ಕಂಡು ಮರಳಿ ಬರಲು 1-2 ತಿಂಗಳಾದರೂ ಬೇಕಷ್ಟೇ. ಮರಳಿ ಬರುವವರು ಯಾರು? ಹಾಗಾದರೆ ರಾಜ್ಯದ ಗತಿ? ದೈವ ಚಿತ್ತಕ್ಕೆ ಇರಲಿ ಶಿವಕಾಮಿನಿ. ನನಗೇಕೋ ಇದರಲ್ಲಿ ಆಸಕ್ತಿ ಹೊರಟು ಹೋಗಿದೆ. ಎಷ್ಟೆಲ್ಲ ಆಸೆ ಆಮಿಷಗಳನ್ನು ಮೆಟ್ಟಿ ನಿಂತು ಮಹಾದೇವಿಯು ಚನ್ನಮಲ್ಲಿಕಾರ್ಜುನನಿಗಾಗಿ ಹಂಬಲಿಸಿದಳು. ರಾಜಾದಿರಾಜ ಅನಿಮಿಷಯ್ಯನೂ ಕೂಡ ಲಿಂಗಾಂಗ ಸಾಮರಸ್ಯಕ್ಕಾಗಿ ಪ್ರಾಣದ ಹಂಗಿಲ್ಲದೆ ಏಕಾಗ್ರಚಿತ್ತನಾದ. ಏನೋ ಒಂದು ಪರಮ ಶಾಂತಿಯು ದೊರೆಯದಿದ್ದರೆ ಇವರೆಲ್ಲ ಏತಕ್ಕಾಗಿ ತ್ಯಾಗ ಮಾಡಿ ಅತ್ತ ಹೋಗುವರು? ನಾನು ಅದೇ ತ್ಯಾಗವನ್ನ ಮಾಡಬಯಸಿರುವೆ. ಈ ಲೋಕದಾಟ ಸಾಕಿನ್ನು. ರಥಾರೂಢನಾಗಿ ಅಶ್ವಾರೋಹಿಯಾಗಿ ಪಯಣಿಸದೆ ಕಾಲು ನಡಿಗೆಯಿಂದಲೇ ಹೋಗಲು ಸಂಕಲ್ಪಿಸಿರುವೆನು. ನನ್ನ ನಿರ್ಗಮನವು ಅರಸು ಪರಿವಾರಕ್ಕೆ ತಿಳಿಯಬಾರದು. ತಿಳಿದರೆ ಅವರು ಖಂಡಿತವಾಗಿಯೂ ನನ್ನನ್ನು ಬಿಟ್ಟುಕೊಡರು. ಪ್ರಭು, ತಮ್ಮ ಉಪಚಾರಕ್ಕಾಗಿ ಈ ಮಗಳು ಹಿಂಬಾಲಿಸದೆ ಇರುವವಳಲ್ಲ ಮತ್ತು ಆ ತಾಯಿಯ ಪರಮ ಪವಿತ್ರ ಪಾದಗಳನ್ನು ಕಾಣುವ ಬಯಕೆ ನನ್ನಲ್ಲೂ ಉತ್ಕಟವಾಗಿದೆ. ಕೌಶಿಕನು ಶಿವಕಾಮಿನಿಯೊಡಗೂಡಿ ಒಂದಿರುಳು ಅರಮನೆಯನ್ನ ತೊರೆದು ಅಜ್ಞಾತ ವೇಷದಲ್ಲಿ ಪಯಣಿಸಿ ಮಾರ್ಗ ಮಧ್ಯದಲ್ಲಿ ಕಾವಿಯ ವಸ್ತ್ರಗಳನ್ನು ಧರಿಸಿ ಕಲ್ಯಾಣಕ್ಕೆ ಬಂದಿದ್ದ. ಆದರೆ ಅನುಭವ ಮಂಟಪವನ್ನು ಪ್ರವೇಶಿಸಿದಾಗ ಅವನಿಗಾದ ಆಘಾತ ಅಷ್ಟಿಷ್ಟಲ್ಲ. ಅಕ್ಕ ಮಹಾದೇವಿಯಾಗಲೇ ಅಲ್ಲಿಂದ ನಿರ್ಗಮಿಸಿದ್ದಳು. ತನ್ನ ಪರಿಚಯವನ್ನು ಯಾರಿಗೂ ಮಾಡಿಕೊಡಲು ಆತ ಬಯಸಲಿಲ್ಲ. ಕಾರಣವೇನೆಂದರೆ ಅಕ್ಕ ಮಹಾದೇವಿಯ ಸುಕೀರ್ತಿಯೊಡನೆ ಅವನ ಕುಕ್ಕೀರ್ತಿಯೂ ಕೂಡ ಅಲ್ಲಿ ಹಬ್ಬಿತ್ತು. ಮನ ಅಪಹಾರಕ ಬಣ್ಣಗಳಲ್ಲಿ ಇತಿಹಾಸವು ಅಕ್ಕ ಮಹಾದೇವಿಯ ಚಿತ್ರವನ್ನ ಚಿತ್ರಿಸುವುದೊಡನೆ ಜಿಗುಪ್ಸಾತಾರಕವಾದಂತಹ ವರ್ಣಗಳಲ್ಲಿ ತನ್ನನ್ನು ಚಿತ್ರಿಸುವಂತಾಯಿತೆ ಎಂದು ನಾಚಿ ತಲೆಬಾಗಿದ. ಮುಂದಿನ ಜಗತ್ತು ಇತಿಹಾಸ ಏನೇ ಅನ್ನಲಿ, ಅವನ ಚೀರಿಡುವ ಅಂತರಂಗದ ಬಾಯಿ ಮುಚ್ಚಬೇಕಾದರೆ, ನೆಮ್ಮದಿಯ ಸಾವನ್ನ ಪಡೆಯಬೇಕಾದರೆ ಅವನಿಗೀಗ ಬೇಕಾದದ್ದು ಆಕೆಯ ಕ್ಷಮೆ. ಅಕ್ಕ ಮಹಾದೇವಿಯು ಕಲ್ಯಾಣದಿಂದ ಶ್ರೀಗಿರಿಗೆ ನಿರ್ಗಮಿಸಿದುದು ಜನಜನಿತವಾದ ಕಥೆಯಾಗಿದ್ದರಿಂದ ಅಲ್ಲಿಂದ ಕೌಶಿಕ ಶಿವಕಾಮಿನಿಯರು ಶ್ರೀಗಿರಿಯತ್ತ ನಡೆದರು. ಅಲ್ಲಿ ವಿಚಾರಿಸುವಾಗಲೇ ಗುಡಿಯ ಅರ್ಚಕರಿಂದ ಅಕ್ಕ ಮಹಾದೇವಿಯು ಅಕ್ಕಮ್ಮವಾಗುವಿಗೆ ಹೋದದ್ದು ತಿಳಿಯಿತಲ್ಲದೆ ಮಾರ್ಗದರ್ಶನ ಮಾಡಲು ಚುಂಚರನ್ನ ಅವರು ಜೊತೆಗೂಡಿಸಿದರು. ಶಾರೀರಿಕ ಮಾನಸಿಕ ಬಳಲಿಕೆಗಳೆರಡೂ ಕೂಡ ಅವನನ್ನ ಸೊರಗಿಸಿದ್ದವು. ಕಣ್ಣುಗಳು ಗುಳಿಬಿದ್ದು ಕೂದಲು ಜಡೆಗಟ್ಟಿದ್ದವು. ಅಂತಹ ದುರ್ಗಮ ಅರಣ್ಯವನ್ನ ಅದು ಹೇಗೆ ಕ್ರಮಿಸಿದಳು ಎಂಬುದೊಂದು ವಿಸ್ಮಯವಾಗಿತ್ತು ಅವನಿಗೆ. ಮತ್ತು ಅಂಥಲ್ಲಿ ಒಬ್ಬಂಟಿಯಾಗಿ ಇರುವುದೊಂದು ಪವಾಡ ಎನಿಸಿತು. ഇരുಳನ್ನ ಜಾತರೇವಿನಲ್ಲಿ ಕಳೆದು ಉದಯ ಕಾಲದಲ್ಲಿ ದೋಣಿಯ ಮೂಲಕ ಕೃಷ್ಣಾ ನದಿಯನ್ನ ದಾಟಿ ಪಶ್ಚಿಮಕ್ಕೆದುರಾಗಿ ಬರುವಾಗಲೇ ಕೌಶಿಕನು ದೂರದಿಂದ ಬಂಡೆಯ ಮೇಲೆ ಸಿದ್ಧಾಸನದಲ್ಲಿ ಕುಳಿತಿದ್ದಂತಹ ಅಕ್ಕ ಮಹಾದೇವಿಯನ್ನು ಕಂಡ. ಆ ಮುಖದಲ್ಲಿದ್ದಂತಹ ಸಂತೃಪ್ತಿ ಕಳೆಗಳನ್ನು ನೋಡಿ ಅಚ್ಚರಿಯೊಂದೆಡೆ, ತನ್ನ ಅಪರಾಧಕ್ಕಾಗಿ ಪಶ್ಚಾತ್ತಾಪ ಮತ್ತೊಂದೆಡೆ, ಅಂತೆಯೇ ಆವೇಶಪೂರ್ಣನಾಗಿ ಬಂದು ಮುಖ ಅಡಿಯಾಗಿ ಬಿದ್ದಿದ್ದ. ಮೌನವಾಗಿ ನಿಂತು ಶಿವಕಾಮಿನಿ ಎಲ್ಲವನ್ನ ಕೂಡ ಮೆಲುಕಾಡಿಸಿದಳು. ಶರಣರೇ, ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.